First standard mathematics, joyful mathematics, unit 1, finding the furry cat. ತುಪ್ಪಳದ ಬೆಕ್ಕನ್ನ ಹುಡುಕುವುದು. ಇದು ಬೈಲಿಂಗ್ವಲ್ ನಲ್ಲಿದೆ, ಅಂದ್ರ ದ್ವಿಭಾಷೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಇದೆ. ಲೆಟ್ ಅಸ್ ಸಿಂಗ್. ಈ ಹಾಡನ್ನ ನೋಡೋಣ. Looking, 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 looking for my furry cat. Are you sitting on the window shade? Are you sleeping under my bed? Where are you, my furry cat? Looking, 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 looking for my furry cat. Are you inside my backpack? Are you outside the red rag? Where are you, my furry cat? Come, 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 come to me, my furry cat. Saw you scratching the bottom of my jaw. Saw you scratching the bottom of my jaw. Saw you playing at the top of my car. Come to me, my furry cat. Come, 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 come to me, my furry cat. Saw you hopping above the hat. Saw you hiding below the mat. Saw you hiding below the mat. Here comes my furry cat. Here comes my furry cat. ಈಗ ಕನ್ನಡದಲ್ಲಿ ನೋಡೋಣ. ಹುಡುಕುತ್ತಿರುವೆ 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 ನನ್ನ ತುಪ್ಪಳದ ಬೆಕ್ಕಿಗಾಗಿ. ಫರ್ರಿ ಕ್ಯಾಟ್ ಅಂದ್ರ ತುಪ್ಪಳದ ಬೆಕ್ಕು. ನೋಡ್ರಿ, ನೀನು ಕಿಟಕಿಯ ಮೇಲೆ ಕುಳಿತಿರುವೆಯಾ? ಇದು ಕಿಟಕಿಯ ಮೇಲೆ. ಆರ್ ಯು ಸ್ಲೀಪಿಂಗ್ ಅಂಡರ್ ಮೈ ಬೆಡ್? ನೀನು ನನ್ನ ಹಾಸಿಗೆಯ ಕೆಳಗೆ ಮಲಗಿರುವೆಯಾ? ಎಲ್ಲಿರುವೆ ನನ್ನ ತುಪ್ಪಳದ ಬೆಕ್ಕೆ? ಹುಡುಕುತ್ತಿರುವೆ 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 ನನ್ನ ತುಪ್ಪಳದ ಬೆಕ್ಕಿಗಾಗಿ. ನೀನು ನನ್ನ ಕೆಂಪು ರ್ಯಾಕಿನ ಹೊರಗೆ ಇರುವೆಯಾ? ಎಲ್ಲಿರುವೆ ನನ್ನ ತುಪ್ಪಳದ ಬೆಕ್ಕೆ? ಬಾ 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 ನನ್ನ ಬಳಿಗೆ, ನನ್ನ ತುಪ್ಪಳದ ಬೆಕ್ಕೆ. ನನ್ನ ಪಾತ್ರೆಯ ಕೆಳಭಾಗವನ್ನ ನೀನು ಪರಚುತ್ತಿರುವುದನ್ನ ನಾನು ನೋಡಿರುವೆ. ನನ್ನ ಕಾರಿನ ಮೇಲಿನ ಭಾಗದಲ್ಲಿ ನೀನು ಆಡುತ್ತಿರುವುದನ್ನ ನಾನು ನೋಡಿರುವೆ. ಬಾ ನನ್ನ ಬಳಿಗೆ ನನ್ನ ತುಪ್ಪಳದ ಬೆಕ್ಕೆ. ಬಾ 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 ನನ್ನ ಬಳಿಗೆ ನನ್ನ ತುಪ್ಪಳದ ಬೆಕ್ಕೆ. ನೀನು ಟೋಪಿಯ ಮೇಲೆ ಜಿಗಿಯುತ್ತಿರುವುದನ್ನ ನಾನು ನೋಡಿರುವೆ. ನೀನು ಚಾಪೆಯ ಕೆಳಗೆ ಅಡಗಿರುವುದನ್ನ ನಾನು ನೋಡಿರುವೆ. ಇಲ್ಲಿ ಬರುತ್ತದೆ ನನ್ನ ತುಪ್ಪಳದ ಬೆಕ್ಕು. ಇಲ್ಲಿ ಬರುತ್ತದೆ ನನ್ನ ತುಪ್ಪಳದ ಬೆಕ್ಕು. ತುಂಬಾ ಚೆನ್ನಾಗೈತಿ. ಇನ್ನೊಂದ್ಸರಿ ನೋಡ್ಬಿಟ್ಟಿರ್ಬೇಕಂದ್ರ ಇಂಗ್ಲಿಷ್ ನಾಗ ನೋಡೋಣ. ಇನ್ನೊಂದ್ಸರಿ. Looking, 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 looking for my furry cat. Are you sitting on the window shade? Are you sleeping under my bed? Where are you, my furry cat?
Looking for my furry cat. Are you inside the backpack? Are you outside the red drag? Come to me, my furry cat. Saw you scratching the bottom of my jaw. Saw you playing at the top of my car. Come to me, my furry cat. Come, come to me, my furry cat. Saw you hopping above the hat. Saw you hiding below the mat. Are you? Here comes my furry cat. Here comes my furry cat. Okay. Question nodana. Look at the pictures of the poem and encircle the correct word. The red ball is above, under, on the bed. ಇಲ್ಲಿ ಕೊಟ್ರ ಅಂಡರ್ ಕೆಳಗೆ ಐತಿ, ಕೆಂಪು ಚೆಂಡು ಹಾಸಿಗೆಯ ಕೆಳಗೆ ಇದೆ ಅಂತ ಅದರ ಉತ್ತರ. ನೆಕ್ಸ್ಟ್ ದ ಕ್ಯಾಟ್ ಈಸ್ ಡ್ಯಾಶ್ ಅಂತ ಇಲ್ಲ, ದ ಕಾರ್. ದ ಕ್ಯಾಟ್ ಈಸ್ ಆನ್ ದ ಕಾರ್. ಎಲ್ಲೇ ಕಾರಿನ ಮೇಲೆ ಇತ್ತು ಅಂತ. ಆನ್ ಸರಿ ಉತ್ತರ. ದ ಮ್ಯಾನ್ ಈಸ್ ಲಾಯಿಂಗ್ ಡ್ಯಾಶ್ ದ ಟ್ರೀ. ದ ಮ್ಯಾನ್ ಈಸ್ ಲಾಯಿಂಗ್ ಅಂಡರ್ ದ ಟ್ರೀ. ಮರದ ಕೆಳಗೆ ಅಂತ ಇದೆ. ಒಬ್ಬ ಮನುಷ್ಯ ಮರದ ಕೆಳಗೆ ಇದ್ದಾನೆ. ದ ಕೌ ಈಸ್ ಡ್ಯಾಶ್ ದ ಹೌಸ್. ದ ಕೌ ಈಸ್ ಔಟ್ಸೈಡ್ ದ ಹೌಸ್. ಮನೆಯ ಹೊರಗೈತಿ ಕೌ. ಇಲ್ಲೇ ನೋಡಿರ್ಬೇಕಂದ್ರೆ ಒಂದು ತೋರಿಸ್ತೀನಿ. ದ ಕೌ ಈಸ್ ಔಟ್ಸೈಡ್ ದ ಹೌಸ್. ಹೌದಾ? ಔಟ್ಸೈಡ್ ಮನೆಯ ಹೊರಗಿದೆ. ಸರಿ, ಔಟ್ಸೈಡ್ ದ ಹೌಸ್ ಸರಿ ಉತ್ತರ. ನೆಕ್ಸ್ಟ್, ಯೋಚಿಸಿ ಉತ್ತರಿಸಿ. ಥಿಂಕ್ ಅಂಡ್ ಆನ್ಸರ್ ಅಂತ ಹೇಳಾರ. ವೇರ್ ಡು ಯು ಪುಟ್ ಯುವರ್ ಶೂಸ್? ಡ್ಯಾಶ್ ದ ರೂಮ್. ಎಲ್ಲೇ? ಔಟ್ಸೈಡ್ ದ ರೂಮ್ ಸರಿ ಉತ್ತರ. ವೇರ್ ಡು ಯು ಥ್ರೋ ದ ಗಾರ್ಬೇಜ್? ಡ್ಯಾಶ್ ದ ಡಸ್ಟ್ಬಿನ್. ಇನ್ಸೈಡ್ ದ ಡಸ್ಟ್ಬಿನ್. ಇದು ಇನ್ಸೈಡ್ ದ ಡಸ್ಟ್ಬಿನ್. ಇದಕ್ಕ ಇದು ಸರಿ, ಇದು ಸರಿ ಉತ್ತರ. ನೆಕ್ಸ್ಟ್, ಲೆಟ್ ಅಸ್ ಪ್ಲೇ ಫೈಂಡ್ ದ ಥಿಂಗ್ಸ್. ನಾವು ಆಡೋಣ, ವಸ್ತುಗಳನ್ನ ಹುಡುಕಿ. ಚಿಲ್ಡ್ರನ್, ಕ್ಯಾನ್ ಯು ಡಿವೈಡ್ ದೆಮ್ಸೆಲ್ವ್ ಇಂಟು ಟೂ ಟೀಮ್ಸ್? ಮಕ್ಕಳು ತಮ್ಮಷ್ಟಕ್ಕೆ ತಾವು ಎರಡು ಸಮನಾದ ಗುಂಪುಗಳಾಗಿ ಮಾಡಬೇಕು. ಒನ್ team will hide a few things like white chalk, red ball and other items. ಒಂದು ಗುಂಪು ಮುಚ್ಚಿಡಬೇಕು. ಏನೇನಂದ್ರ ಬಿಳಿ ಚಾಕ್ಪೀಸ್ ಅನ್ನ, ಮತ್ತ ಕೆಂಪು ಬಾಲನ್ನ, ಕೆಂಪು ಚೆಂಡನ್ನ, ಮತ್ತ ಇನ್ನಿತರ ವಸ್ತುಗಳು, ಪೆನ್ಸಿಲ್ಲು, ರಬ್ಬರು, ಈ ತರದ ವಸ್ತುಗಳನ್ನ. and ask other team to find them. ಆ ಬಚ್ಚಿಟ್ಟ ಗುಂಪು ಇನ್ನೊಂದು ಗುಂಪಿಗೆ ಅವುಗಳನ್ನ ಹುಡುಕಲು ಹೇಳಬೇಕು. ಚಿಲ್ಡ್ರನ್ ಕ್ಯಾನ್ ಗಿವ್ ವರ್ಬಲ್ ಇನ್ಸ್ಟ್ರಕ್ಷನ್ ಟು ಫೈಂಡ್ ದ ಥಿಂಗ್ಸ್ ಯೂಸಿಂಗ್ ಪೊಸಿಷನಲ್ ವರ್ಡ್ಸ್ ಲೈಕ್ ಇನ್ಸೈಡ್, ಔಟ್ಸೈಡ್, ನಿಯರ್, ಫಾರ್, ನಿಯರ್, ಅಬೋವ್, ಬಿಲೋ, ಇಟಿಸಿ. ಅಂದ್ರ ಮಕ್ಕಳು ಅವರಿಗೆ ಪದಗಳಲ್ಲಿ ಸೂಚನೆಗಳನ್ನ ನೀಡಬಹುದು. ಅವು ಹೇಗೆಂದರೆ ಒಳಗೆ, ಹೊರಗೆ, ದೂರ, ಸಮೀಪ, ಮೇಲೆ, ಕೆಳಗೆ, ಇನ್ನು ಮುಂತಾದ ರೀತಿಯಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟನ್ನ ಹುಡುಕಿಸಬಹುದು, ಸೂಚನೆಗಳನ್ನ ಕೊಟ್ಟು ಹುಡುಕಿಸಬಹುದು ಅಂತ. ಇದು ಒಂದು ಆಟ ಚೆನ್ನಾಗೈತಲ್ಲ, ಆಡ್ರಿ ನೋಡೋಣ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆ ಕೊಟ್ಟರು ನೋಡ್ರಿ. Look for a white thing which is hidden near the board and under the table. Near the board, under the table. ಇಲ್ಲಿ ನೋಡ್ರಿ,
ಸಮೀಪ, ಕೆಳಗೆ ಅಂತ ಬಂತು. ನೆಕ್ಸ್ಟ್, ಲುಕ್ ಫಾರ್ ಅ ರೆಡ್ ಥಿಂಗ್ ವಿಚ್ ಈಸ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಅಂಡ್ ಅಂಡರ್ ದ ಟ್ರೀ. ಈ ತರ ಆಟ ಆಡು. ನೆಕ್ಸ್ಟ್, ಲೆಟ್ ಅಸ್ ಪ್ಲೇ ಥ್ರೋ ದ ಬಾಲ್. ಚೆಂಡು ಎಸೆಯುವ ಆಟ ಆಡೋಣ. Each child aim and throw the ball inside the basket. ಇಲ್ಲಿ ನೋಡ್ರಿ, ಇಲ್ಲೇ ಬಾಲ್ ಅನ್ನ ಬುಟ್ಟಿಯೊಳಗೆ ಹಾಕುವ ಆಟ ಇದು. And the ball goes inside, other children will say in, and when it goes outside the basket, they say out. Out ಅಂತ ಹೇಳ್ಬೇಕು. ಅಂದ್ರ ಬಾಲ್ ಒಳಗ್ ಬಂತಂದ್ರ ಇನ್ ಅನ್ಬೇಕು, ಬಾಲ್ ಹೊರಗೆ ಹೋತಂದ್ರ ಔಟ್ ಅನ್ಬೇಕು. 4 ಅಥವಾ 10 ಚೆಂಡನ್ನು ಇಟ್ಕೊಂಡು ಅದ್ರೊಳಗೆ ಹಾಕೋದು, 10 ಒಬ್ರು ಹಾಕೋದು, ಎಷ್ಟ್ ಇನ್ ಆಗ್ತವು ಎಷ್ಟ್ ಔಟ್ ಆಗ್ತವು ಅನ್ನೋದನ್ನ ನೋಡೋದು. ಆಟ ಚೆನ್ನಾಗೈತಿ, ಆಡ್ರಿ. ನೆಕ್ಸ್ಟ್, ಲೆಟ್ ಅಸ್ ಡೂ, ನಾವು ಮಾಡೋಣ ಏನಂತಂದ್ರ ಟಿಕ್ ರೈಟ್ ಮಾರ್ಕ್ ದ ಥಿಂಗ್ಸ್ ವಿಚ್ ಆರ್ ಇನ್ಸೈಡ್. ಅಂದ್ರ ಯಾವ ವಸ್ತುಗಳು ಒಳಗೆ ಇವೆ ಅವಕ್ಕೆ ಸರಿ ಗುರುತು ಹಾಕು. ರೈಟ್ ಮಾರ್ಕ್ ಅನ್ನ ಹಾಕು, ಸರಿ ಗುರುತು ಹಾಕು. ಇದು ಔಟ್ಸೈಡ್, ಈ ಹೂವು ಬುಟ್ಟಿಯ ಒಳಗೆ ಇದಾವು, ಇದಕ್ಕ ಸರಿ ಗುರುತು. ಇದು ಔಟ್ಸೈಡ್ ಐತಿ, ಇವನು ಔಟ್ಸೈಡ್ ಅದನ, ಇವರು ಇನ್ಸೈಡ್ ಅದರ, ಒಳಗದರ, ಇವ್ರಿಗೆ ಸರಿ ಗುರುತು. ಈ ತರ ಟಿಕ್ ದ ಥಿಂಗ್ಸ್ ವಿಚ್ ಆರ್ ಔಟ್ಸೈಡ್. ಈಗ ಹೊರಗೆ ಇರುವ ವಸ್ತುಗಳಿಗೆ ಗುರುತನ್ನ ಹಾಕ್ಬೇಕು. ನೋಡ್ರಿ, ಇದು ಕರಡಿ, ಬಿಯರ್ ಹೊರಗಿದೆ, ಇದಕ್ಕ ಗುರುತು ಹಾಕಿನಿ, ಸರಿ ಗುರುತು. ನೆಕ್ಸ್ಟ್, ಈ ಚಿಕನ್ ಹೊರಗಿದೆ, ಇದಕ್ಕ ಸರಿ ಗುರುತು. ಇವರೆಲ್ಲ ಒಳಗಿದ್ದಾರೆ, ಅಂದ್ರೆ ಬಾಕ್ಸ್ ನ ಒಳಗಿದ್ದಾರೆ, ಅದಕ್ಕೆ ಅದು ಬೇಡ. ನೆಕ್ಸ್ಟ್, ಲುಕ್ ಆಟ್ ದ ಪಿಕ್ಚರ್ ಅಂಡ್ ಟಿಕ್ ದ ಕರೆಕ್ಟ್ ವರ್ಡ್. ಚಿತ್ರ ಗಮನಿಸಿ, ಸರಿಯಾದ ಪದಗಳಿಗೆ ಸರಿ ಗುರುತು ಹಾಕು ಅಂತ. A boy is sitting on. The boy is sitting dash the tree. The boy is sitting under the tree. ಕೆಳಗೆ, ಮರದ ಕೆಳಗೆ ಕುಳಿತಿದ್ದಾನೆ. ಈ ತರನಾರ ಹಾಕ್ಬಹುದು, ಅಥವಾ ಸರಿ ಗುರುತು ಅಂತಂದ್ರ ಸರಿ ಗುರುತು ಹಾಕ್ಬಿಡ್ರಿ ಇಷ್ಟ. Birds are dash the tree. Birds are on the tree. ಮೇಲೆ ಇವೆ, ಮರದ ಮೇಲೆ ಇವೆ. ನೆಕ್ಸ್ಟ್, ಡ್ರಾ ಅ ಸ್ಮೈಲ್ ಬಿಲೋ ದ ನೋಸ್ ಅಂಡ್ ಐಬ್ರೋಸ್ ಅಬೋವ್ ದ ಐಸ್. ಇವನ್ನ ಬರೀರಿ ಅಂತ. ಐಬ್ರೋಸ್ ನ ಹಾಕ್ಬೇಕು. ನೆಕ್ಸ್ಟ್, ಐಬ್ರೋಸು, ಐ, ಸ್ಮೈಲ್ ಅವನ್ನೆಲ್ಲ ಹಾಕ್ರಿ. ನೆಕ್ಸ್ಟ್, look at our national flag which is also known as Tiranga. How many colors are there? There are 3 colors. Tick right mark the correct option. ಸರಿಯಾದ ಆಯ್ಕೆಗೆ ಸರಿ ಗುರುತು ಹಾಕಿ. Which color is at the top of the Tiranga? ಯಾವ್ದೈತಿ? saffron, ಕೇಸರಿ ಇರುತ್ತ. saffron, ಕೇಸರಿ. Which color is below the white color on the Tiranga? ಬಿಳಿ ಬಣ್ಣದ ಕೆಳಗೆ ಇರೋದು ಹಸಿರು ಬಣ್ಣ, ಅಂದ್ರ ಗ್ರೀನ್. ಗ್ರೀನ್. ನೆಕ್ಸ್ಟ್ ನೋಡ್ರಿ, which color is above the green color on the Tiranga? This is white color. ತಿರಂಗಾದಲ್ಲಿ ಹಸಿರು ಬಣ್ಣದ ಮೇಲಿನ ಭಾಗದಲ್ಲಿ ಯಾವ ಬಣ್ಣವಿದೆ? ಬಿಳಿ ಬಣ್ಣ, ವೈಟ್. Where is the Ashoka Chakra on the Tiranga? On corner, in the middle. Answer is in the middle. ಅದು ಮಧ್ಯದಲ್ಲಿ ಐತಿ. ಚುಕ್ ಚುಕ್ goes our train. ಸಾಂಗ್ ನೋಡ್ರಿ. ಚುಕ್ 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 goes our train over the hill and down to the plains. Chuk 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 goes our train. Bogies before my bogie, bogies after my bogie. Make a chain
over the river and in the rain. Chuk 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 goes our train. ಕನ್ನಡದಾಗ ಇದೆ ನೋಡೋಣ. ಚುಕ್ 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 ಸಾಗುತ್ತಿದೆ ನಮ್ಮ ರೈಲು, ಬೆಟ್ಟಗಳ ಮೇಲೇರಿ ಬಯಲುಗಳಲ್ಲಿ ಇಳಿದು. ಚುಕ್ 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 ಸಾಗುತ್ತಿದೆ ನಮ್ಮ ರೈಲು, ನನ್ನ ಬೋಗಿಯ ಹಿಂದೆ ಬೋಗಿಗಳು, ನನ್ನ ಬೋಗಿಯ ನಂತರ ಬೋಗಿಗಳು. ಸರಪಳಿಯನ್ನ ಮಾಡಿವೆ ನದಿಗಳ ಮೇಲೆ ಮತ್ತು ಮಳೆಯಲ್ಲಿ. ಚುಕ್ 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 ಸಾಗುತ್ತಿದೆ ನಮ್ಮ ರೈಲು. ನೋಡ್ರಿ, ಇದು ಇಲ್ಲೇ ರೆಡ್ ಕಲರ್ ಇಂಜಿನ್, ರೆಡ್ ಕಲರ್ ಬೋಗಿ ಇದೆ, ಅದರಲ್ಲಿ ಮತ್ತ ಮುಂದ್ಗಡೆ 2 ಹಿಂದ್ಗಡೆ 2 ಬೋಗಿಗಳು ಬಿಳಿಯುವೆ. ನೋಡೋಣ. ಹೌ ಮೆನಿ ಬೋಗೀಸ್ ಆರ್ ದೇರ್ ಆಫ್ಟರ್ ಇಂಜಿನ್? ದೇರ್ ಆರ್ 5 bogies after engine. How many bogies are there before the red bogie? There are 2 bogies. Fill the orange color in the bogies after the red bogie. ಇವಕ್ಕ ಆರೆಂಜ್ ಕಲರ್ ಹಚ್ಚಿ ಅಂತ ಹೇಳ್ಯಾರ, ಹಚ್ಚಿ. ಫಿಲ್ ದ ಬ್ಲೂ ಕಲರ್, ಇದಕ್ಕ ಆರೆಂಜು, ಇದಕ್ಕ ಆರೆಂಜ್ ಕಲರ್ ಅನ್ನ ಹಚ್ಚಿ, ಇದಕ್ಕ ಬ್ಲೂ ಕಲರ್ ಅನ್ನ ಹಚ್ಚಿ. ಇವೆರಡು ಅವ್ರು ಹೇಳಿದ್ರು. ನೆಕ್ಸ್ಟ್, let us play. Children will sing the rhyme and play a game where they all will form a train by holding each other's shoulders. Everyone will tell who is before and after each child in the train. Okay, ಇದು ಒಂದು ಆಟ. ನಿಮ್ಮ ಮುಂದೆ ಮತ್ತು ಹಿಂದೆ ಯಾರು ಇರುತ್ತಾರೆ ಅನ್ನೋದನ್ನ ಚುಕ್ ಬುಕ್ ಅಂತ ಹೇಳ್ಕೊಂತ, ನನ್ನ ಹಿಂದೆ ಇವರಿದ್ದಾರೆ, ನನ್ನ ಮುಂದೆ ಇವರಿದ್ದಾರೆ ಅಂತ ಹೇಳುವ ಆಟ ಇದು. ಆಡ್ತೀರಾ? ಇಲ್ಲಿ ನೋಡ್ರಿ. Here goes our train. Here goes our train. No one is before me and Meera is after me. ಇಲ್ಲಿ ನಮ್ಮ ರೈಲು ಸಾಗುತ್ತಿದೆ, ಇಲ್ಲಿ ನಮ್ಮ ರೈಲು ಸಾಗುತ್ತಿದೆ, ನನ್ನ ಹಿಂದೆ ಯಾರೂ ಇಲ್ಲ ಮತ್ತು ನನ್ನ ನಂತರ ಮೀರಾ ಇದ್ದಾಳೆ. ಈ ಹುಡುಗಿ ಹೇಳುವ ಹಾಡಿದು. ಇವಳು ಮೀರಾ. ಇದೇ ರೀತಿ ನೀವು ಹೇಳ್ರಿ. Swali and Rohit are making some group of objects. ನೋಡ್ರಿ, ಸುವಾಲಿ ಮತ್ತು ರೋಹಿತ್ ವಸ್ತುಗಳ ಕೆಲವು ಗುಂಪುಗಳನ್ನ ಮಾಡುತ್ತಿದ್ದಾರೆ. I have put all the pebbles together. ನಾನು ಎಲ್ಲ ಸಣ್ಣ ಕಲ್ಲುಗಳನ್ನ ಒಟ್ಟಿಗೆ ಸೇರಿಸಿ ಇಟ್ಟಿದ್ದೇನೆ. I have put all the leaves in one group and chalk pieces in another group. ನಾನು ಎಲ್ಲ ಎಲೆಗಳನ್ನ ಒಂದು ಗುಂಪಿನಲ್ಲಿ ಮತ್ತು ಸೀಮೆ ಸುಣ್ಣಗಳನ್ನ ಇನ್ನೊಂದು ಗುಂಪಿನಲ್ಲಿ ಇಟ್ಟಿದ್ದೇನೆ ಅಂತ ಸುವಾಲಿ ಮತ್ತು ರೋಹಿತ್ ಹೇಳುತ್ತಿದ್ದಾರೆ. Let us do. Swali has placed all the buttons in 3 groups. Why did Swali make such groups? By identifying, for identification, for identification. ಅವನ್ನ ಗುರುತಿಸಲು, ಫಾರ್ ಐಡೆಂಟಿಫಿಕೇಶನ್, ಗುರುತಿಸಲು ಸುಲಭವಾಗುತ್ತದೆ. Help Swali to sort these buttons in other ways by drawing them. ಅವನ್ನ ಚಿತ್ರದ ಮೂಲಕ ಇನ್ನೊಂದು ರೀತಿಯಲ್ಲಿ ಹೇಗೆ ಸಹಾಯ ಮಾಡಬಹುದು ಅನ್ನೋ ಚಿತ್ರದ ಮೂಲಕ ತೋರಿಸ್ರಿ ಅಂತ ಹೇಳ್ಯಾರ. ತೋರಿಸಿ ನೋಡ. ನಿಮಗೆ ಒಂದು ಯೋಜನಾ ಕಾರ್ಯ, ಪ್ರಾಜೆಕ್ಟ್ ವರ್ಕ್ ಇದೆ ನೋಡಿ. Ask children to arrange the cupboard of the classroom. Ask them to put objects using positional vocabulary like put 2 objects in the bottom rack, 1 object in the top rack, etc. ಕನ್ನಡದೊಳಗೆ ಒಂದ್ಸರಿ ನೋಡೋಣ. ತರಗತಿಯ ಕೋಣೆಯ ಕಪಾಟಿನಲ್ಲಿ ವಸ್ತುಗಳನ್ನು ಜೋಡಿಸಲು ಮಕ್ಕಳಿಗೆ ತಿಳಿಸಿ. 2 ವಸ್ತುಗಳನ್ನ ಕೆಳಗಿನ ರ್ಯಾಕ್ ನಲ್ಲಿ ಮತ್ತು 1 ವಸ್ತುವನ್ನ ಮೇಲಿನ ರ್ಯಾಕ್ ನಲ್ಲಿ, ಹೀಗೆ ಸ್ಥಾನ ಸೂಚಕ ಪದಗಳನ್ನ ಬಳಸಿ ವಸ್ತುಗಳನ್ನ ಇಡಲು ತಿಳಿಸಿ. ವಸ್ತುಗಳನ್ನ ಇಡುವ ವರ್ಕ್ ಇದು. ಮೇಲೆ ಇಡು, ಕೆಳಗೆ ಇಡು ಅಂತ ಹೇಳಿ ಮಕ್ಕಳ ಕಡೆಯಿಂದ ವಸ್ತುಗಳನ್ನ ಇಡಿಸಲು ರೂಢಿ ಮಾಡಿ ಅಂತ ಇದೆ.
ಪ್ರೊಜೆಕ್ಟರ್ ಚೆನ್ನಾಗಿದೆ. ಆಸ್ಕ್ ಚಿಲ್ಡ್ರನ್ ಟು ಅರೇಂಜ್ ದ ಕಪ್ಬೋರ್ಡ್ ಆಫ್ ದ ಕ್ಲಾಸ್ ರೂಮ್. ಆಸ್ಕ್ ದಮ್ ಟು ಪುಟ್ ಆಬ್ಜೆಕ್ಟ್ ಯೂಸಿಂಗ್ ಪೊಸಿಷನಲ್ ವೊಕ್ಯಾಬ್ಯುಲರಿ ಲೈಕ್ ಪುಟ್ 2 ಆಬ್ಜೆಕ್ಟ್ ಇನ್ ದ ಬಾಟಮ್ ರ್ಯಾಕ್ ಅಂಡ್ 1 ಆಬ್ಜೆಕ್ಟ್ ಇನ್ ದ ಟಾಪ್ ರ್ಯಾಕ್ ಇಟಿಸಿ. ಈ ತರ ಮಾಡಿ ಅಂತ ಹೇಳ್ಯಾರ. ಇದನ್ನ ಶಿಕ್ಷಕರು ಮಾಡೋದಿದ್ದು. ಮಕ್ಕಳು ನೀವು ಮನೆಯಲ್ಲಿ ಈ ತರದ ಚಟುವಟಿಕೆಯನ್ನ ಮಾಡಿ, ಈ ತಂದೆ ತಾಯಿ ನೋಡ್ತಾ ಇದ್ರ ನಿಮ್ಮ ಮಕ್ಕಳಿಗೆ ಈ ಚಟುವಟಿಕೆಗಳನ್ನ, ಈ ರೀತಿ ಚಟುವಟಿಕೆಗಳನ್ನ ಮನೆಯಲ್ಲಿ ಮಾಡಿಸಿ. ಇದಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ವಾಟ್ ಈಸ್ ಲಾಂಗ್, ವಾಟ್ ಈಸ್ ರೌಂಡ್ ಎನ್ನುವುದನ್ನ ನೋಡೋಣ. ಯೂನಿಟ್ 2.